ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಆದರೆ ಬಜೆಟ್ ಅನ್ನು ನಿಂತು ಓದ್ತಾರಾ ಅಥವಾ ಕುಳಿತು ಓದ್ತಾರಾ? ಕುತೂಹಲ ಸೃಷ್ಟಿಸಿದೆ ಸಿಎಂ ಸಿದ್ದು ಬಜೆಟ್ ಮಂಡನೆ. ಕುಳಿತುಕೊಂಡೇ ನೀವು ಬಜೆಟ್ ಓದಿ ಅಂತ ಹೇಳಿ ವೈದ್ಯರು ಈಗಾಗಲೇ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ವಿಶೇಷ ಕುರ್ಚಿ ಅಳವಡಿಕೆ ಮಾಡೋ ಸಾಧ್ಯತೆ ಕೂಡ ಇದೆ. ಅತಿಯಾದ ಮಂಡಿ ನೋವಿರುವಂತ ಕಾರಣ ಸಿಎಂಗಾಗಿ ವಿಶೇಷ ಕುರ್ಚಿಯ ವ್ಯವಸ್ಥೆ ಮಾಡಲಾಗಿದೆ. ಸಭಾಧ್ಯಕ್ಷರ ಒಪ್ಪಿಗೆಯನ್ನು ಪಡೆದು ಕುಳಿತು ಮಂಡನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಕಳೆದ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳಿಗೆ ಮಂಡಿ ನೋವು ಕಾಣಿಸಿಕೊಂಡಿದೆ. ವೀಲ್ ಚೇರ್ನಲ್ಲಿ ಅವರು ಓಡಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ವೈದ್ಯರು ತುಂಬ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಬಟ್ ಬಜೆಟ್ ಮಂಡನೆ ಮಾಡುವಾಗ ಒಂದು 2-3 ತಾಸು ನಿಂತು ಓದಬೇಕಾಗತ್ತೆ. ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ಸಾಧ್ಯ ಆಗುವ ಕಾರಣಲ್ಲ. ಯಾಕಂದರೆ ಅವರಿಗೆ ಮಂಡಿ ನೋವು ಸಮಸ್ಯೆ ಇರೋದ್ರಿಂದ ಸುದೀರ್ಘವಾಗಿ ಅಷ್ಟು ಗಂಟೆಗಳ ಕಾಲ ನಿಂತು ಬಜೆಟ್ ಮಂಡನೆ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಮಂಡಿ ನೋವು ಇನ್ನಷ್ಟು ಹೆಚ್ಚಾಗಿ ಉಲ್ಬಣ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಮುಖ್ಯಮಂತ್ರಿಗಳಿಗೆ ಮಂಡಿ ನೋವಿನ ಮಧ್ಯೆ ಈಗ ಬಜೆಟ್ ಮಂಡನೆ ಮಾಡಬೇಕಾಗಿದೆ. ಕುಳಿತುಕೊಂಡೇ ಮಂಡನೆ ಮಾಡೋದು ಅನ್ನೋದು ನಿರ್ಧಾರ ಆಗಿದೆಯಾ? ಸಭಾಧ್ಯಕ್ಷರ ಪರ್ಮಿಷನ್ ತಗೊಂಡು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೋದಾ? ವಿಜಯ್, ಈಗಾಗಲೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಅವರು ಪೂರ್ವಭಾವಿ ಸಭೆಗಳನ್ನು ಕಳೆದ 20 ದಿನಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿದ್ದು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಿನ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಬಜೆಟನ್ನು ಮಂಡನೆ ಮಾಡ್ತಾರೆ ಅಥವಾ ಕುಳಿತುಕೊಂಡೇ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಕೂಡ ಮೂಡಿದೆ. ಈವರೆಗೂ ಕೂಡ ಸ್ಪೀಕರಿಂದ ಅನುಮತಿಯನ್ನು ಆಗಲಿ ಅಥವಾ ಮಂಡಿ ನೋವಿನ ಸ್ಥಿತಿಗತಿಗಳ ಬಗ್ಗೆ ಕೂಡ ಸ್ಪೀಕರ್ಗೆ ಮಾಹಿತಿಯನ್ನು ನೀಡಿಲ್ಲ. ಸಹಜವಾಗಿ ಇನ್ನೂ ಕೆಲವು ದಿನ ಬಾಕಿ ಇರೋದ್ರಿಂದ ಸ್ಪೀಕರಿಂದ ಅನುಮತಿಯನ್ನು ಅಂದರೆ ಕೂತ್ಕೊಂಡೇ ಬಜೆಟನ್ನು ಮಂಡನೆ ಮಾಡ್ತಾ ವಿಚಾರ ಕುರಿತಂತೆ ಸ್ಪೀಕರಿಂದ ಅನುಮತಿಯನ್ನು ಕೂಡ ಪಡೆಯಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ವೈದ್ಯರಿಂದ ಚಿಕಿತ್ಸೆಗೂ ಕೂಡ ಸಿದ್ದರಾಮಯ್ಯ ಅವರು ಒಳಗಾಗಿರೋದ್ರಿಂದ ಮುಂದಿನ 2-3 ದಿನಗಳು ಯಾವ ರೀತಿ ತಮ್ಮ ಮಂಡಿ ನೋವಿನ ಸ್ಥಿತಿಗತಿಗಳು ಹೇಗಿರುತ್ತೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕಲಿದ್ದಾರೆ ಸ್ಪೀಕರ್ ಅವರು. ಸದ್ಯ ಈಗ ಈ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರು ಕೂಡ ಸ್ಪೀಕರ್ ಕಚೇರಿಯನ್ನಾಗಲಿ ಅಥವಾ ಸ್ಪೀಕರನ್ನು ಈವರೆಗೂ ಕೂಡ ಸಂಪರ್ಕಿಸಿಲ್ಲವಾದರೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂತ್ಕೊಂಡು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರ ಮಂಡಿ ನೋವು ಯಾವ ರೀತಿ ಸ್ಪಂದಿಸುತ್ತೆ ಅಥವಾ ನಿಂತ್ಕೊಂಡು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ಮಂಡಿ ನೋವು ಯಾವ ರೀತಿ ನಿವಾರಣೆ ಆಗುತ್ತೆ ಅಂತಕ್ಕಂಥ ಕುತೂಹಲ ಕೂಡ ಮೂಡಿದೆ. ಈ ಎರಡು ಸಾಧಕ ಬಾಧಕಗಳ ಕುರಿತಂತೆ ಕೂಡ ಸಿದ್ದರಾಮಯ್ಯ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಅಷ್ಟರ ಒಳಗಾಗಿ ಕೂಡ ಮಂಡಿ ನೋವು ಏನಾದರೂ ಸಂಪೂರ್ಣವಾಗಿ ಇಲ್ಲದೆ ಅಂತ ಸಂದರ್ಭದಲ್ಲಿ ಅವರು ನಿಂತ್ಕೊಂಡು ಮಂಡನೆ ಮಾಡಬೇಕು ಅಂತಕ್ಕಂಥ ಆಸೆ ಸಿದ್ದರಾಮಯ್ಯ ಅವ್ರಿಗಿದ್ರೂ ಕೂಡ ಈ ಸಂದರ್ಭದಲ್ಲಿ ಅವರ ಮಂಡಿ ನೋವಿನ ಚಿಕಿತ್ಸೆ ಇರ್ಬೋದು ಅದು ಯಾವ ರೀತಿ ಫಲಕಾರಿಯಾಗುತ್ತೆ ಅಂತಕ್ಕಂಥ ಕುತೂಹಲ ಕೂಡ ಮೂಡಿದೆ. ಹಾಗಾಗಿ ಸದ್ಯ ಕೂತ್ಕೊಂಡೇ ಅಂದರೆ ವಿಶೇಷ ಚೇರಿನ ವ್ಯವಸ್ಥೆ ಮಾಡಿಸ್ತಕ್ಕಂಥದ್ದು ಇರ್ಬೋದು ಅಥವಾ ಬಜೆಟ್ ಮಂಡನೆಗೆ ಕೂತ್ಕೊಂಡೇ ಬಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಈ ಕುರಿತಂತೆ ವೈದ್ಯರು ಕೂಡ ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪಷ್ಟವಾದಂಥ ಸಂದೇಶ ಕೂಡ ರವಾನೆ ಆಗುತ್ತೆ ವೈದ್ಯರಿಂದ. ಜೊತೆಗೆ ಸ್ಪೀಕರ್ ಅವರಿಂದನೂ ಕೂಡ ಸಿದ್ದರಾಮಯ್ಯ ಅವರು ಅನುಮತಿಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಈವರೆಗೂ ಕೂಡ ಸಿದ್ದರಾಮಯ್ಯ ಅವರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲೂ ಕೂಡ ವೀಲ್ ಚೇರ್ ಮೊರೆ ಹೋಗಿದ್ರು, ಆನಂತರ ಸ್ಟಿಕ್ಕನ್ನು ಕೂಡ ಬಳಸಿದ್ರು. ಹಾಗಾಗಿ ಸದ್ಯಕ್ಕೆ ಈವರೆಗೂ ಕೂಡ ಮಂಡಿ ನೋವು ನಿವಾರಣೆ ಆಗದೇ ಇರೋದು ಸಹಜವಾಗಿ ಸಿದ್ದರಾಮಯ್ಯ ಅವರು ಈ ಬಾರಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೂತ್ಕೊಂಡೇ ಬಜೆಟ್ ಮಂಡನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.